ಮೊದಲು ಆ ಹೊಟ್ಟೆಗೆ ಒಂದಿಷ್ಟು ಅನ್ನ ಹಾಕ್ರಿ, ನಂತರ ಹೇಳ್ರಿ ವೇದಾಂತ. ಕೇಳ್ತದ, ತಿಳಿತದ. ಅನ್ನವೇ ಇಲ್ದೆ ಹೋಗಿತ್ತು ಅಂತಂದ್ರೆ ನಿಮ್ಮ ವೇದಾಂತ ಶುಷ್ಕವಾಗ್ತದ. ಪಹಲೇ ಪೇಟೋಬಾ, ಬಾದ್ ಮೇ ವಿಠೋಬಾ. ಅಂದ್ರೆ ಅನ್ನದ ಅವಶ್ಯಕತೆ ಎಷ್ಟದ, ಎಷ್ಟು ಅದ್ಭುತವಾದಂಥದ್ದು ಇದು. ಈ ಅನ್ನಕ್ಕಾಗಿಯೇ ಮನುಷ್ಯ ಬದುಕೋದು, ಅನ್ನಕ್ಕಾಗಿಯೇ ತನ್ನ ಬದುಕನ್ನು ಹೀಗೆ ಮೀಸಲಿಡೋದು. ಹೀಗೆ ಅನ್ನ ಅದು ಬರೀ ಅನ್ನವಾಗಿ ಉಳಿಯದೇನೆ ಅದು ಪ್ರಸಾದವಾಗಬೇಕು, ಪ್ರಸಾದವಾಗಬೇಕು. ಅನ್ನ ಎಲ್ಲರೂ ಉಣ್ತೀವಿ, ಎಲ್ಲರೂ ಉಣ್ತೀವಿ. ಆಹಾರ ನಿದ್ರಾ ಭಯಮೈತು ನಂಚ ಸಮಾನವೇ ತತ್ ಪಶುವಿತ್. ಇಲ್ಲ, ಅನ್ನ ಎಲ್ಲ ಪ್ರಾಣಿಗಳಿಗೂ ಬೇಕು, ಪಕ್ಷಿಗಳಿಗೂ ಬೇಕು, ಜೀವರಾಶಿಗಳಿಗೂ ಬೇಕು, ಗಿಡಗಂಟಿಗಳಿಗೂ ಬೇಕು, ಎಲ್ಲದಕ್ಕೂ ಬೇಕು, ಮನುಷ್ಯನಿಗೂ ಬೇಕು. ಅನ್ನವಾಗೇ ಉಳಿಯಿತು ಅಂತಂದ್ರೆ ಅದಕ್ಕೆ ಅರ್ಥ ಏನದ? ಆ ಅನ್ನ ಪ್ರಸಾದವಾಗಬೇಕಲ್ಲ. ಯಾವಾಗ ಇದು ಪ್ರಸಾದ ಆಗೋದು? ಸುಮ್ಮನೆ ಒಂದು ಸಣ್ಣ ಚಿಂತನೆ. ನಾವು ತಯಾರು ಮಾಡಿದ ಒಂದು ಅಡಿಗೆಯನ್ನ ದೇವರಿಗೆ ನೈವೇದ್ಯ ಮಾಡಿ ಇಟ್ಟಾಗ ಅದು ನಮಗೆ ಮರಳಿ ಬಂದಾಗ ಅದು ಪ್ರಸಾದ ಅಂತೀವಿ ನಾವು. ಅಥವಾ ಗುರುಗಳಿಗೆ ಅರ್ಪಿಸಿದಾಗ ಗುರುಗಳು ಸ್ವಲ್ಪ ಸ್ವೀಕಾರ ಮಾಡಿಕೊಂಡು ಉಳಿದದ್ದನ್ನು ನಮಗೆ ಕೊಟ್ಟಾಗ ಅದು ಪ್ರಸಾದ. ಇದು ಸಾಮಾನ್ಯ ಒಂದು ವಾಚಾರ್ಥ ಅಂದ್ಕೊಡ್ರಿ. ಆದರೆ ಪ್ರತಿ ಕ್ಷಣ ನಾವು ಮಾಡುವ ಪ್ರತಿಯೊಂದು ಪ್ರಸಾದ ಆಗಬೇಕಲ್ಲ. ಅನ್ನವೇ ಮೊದಲು ಪ್ರಸಾದ ಆಗದೆ ಹೋಗಿತ್ತು ಅಂತಂದ್ರೆ ಇನ್ನುಳಿದದ್ದು ಯಾವಾಗ ಪ್ರಸಾದ ಆಗೋದು? ಯಾಕೆ? ಇಡೀ ಜೀವನವೇ ಅನ್ನದ ಮೇಲೆ ಅವಲಂಬಿತವಾಗ್ಯದ. ಹಾಗಾಗಿ ಮೊದಲು ಅನ್ನವನ್ನು ಪ್ರಸಾದ ಮಾಡ್ರಿ, ನಮ್ಮ ಬದುಕು ಪ್ರಸಾದವಾಗ್ತದ. ಯಾವಾಗ ಅನ್ನ ಪ್ರಸಾದ ಆಗುವುದು? ಒಂದು ಬಹಳ ಚಂದದ ಮಾತು ಹೇಳ್ತಾರೆ. ಅನ್ನ ಉಣುವೊಂದು ಕೇಳ್, ಅನ್ನ ಉಣುವೊಂದು ಕೇಳ್. ಅದು ಪ್ರಾಪ್ತಿಯಾಗಿರುವುದು ನಿನ್ನ ಬೆವರಿನ ಫಲದಿಂದೋ ಅಥವಾ ಪೆರರ ಕಣ್ಣೀರಿನಿಂದೋ. ಬಹಳ ಸೂಕ್ಷ್ಮದ. ನಾವು ಅನ್ಕೊಂಡ್ಬಿಟ್ಟಿವಿ ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ, ನಾವು ದುಡಿತಾ ಇದ್ದೀವಿ, ನಾವು ಆರಾಮಾಗಿ ಉಣ್ತಾ ಇದ್ದೀವಿ, ನಾವು ನೀಡ್ತಾ ಇದ್ದೀವಿ, ನಾವು ಕೊಡ್ತಾ ಇದ್ದೀವಿ ಅಂತ. ಅವರು ಹೇಳ್ತಾ ಇದ್ದಾರೆ, ಮನುಷ್ಯನೇ ಪ್ರತಿದಿನ ನೀನೇನು ಸೃಷ್ಟಿ ಮಾಡ್ಕೊಳ್ತಿದ್ದಿ ನಿನ್ನ ಅನ್ನವನ್ನು ನೀನು. ಆದರೆ ಆ ಅನ್ನವನ್ನು ನಿನ್ನ ಆ ತುತ್ತನ್ನು ನಿನ್ನ ಬಾಯಿಗೆ ಇಟ್ಟುಕೊಳ್ಳುವಕ್ಕಿಂತ ಮುಂಚೆ ಒಂದು ಮಾತನ್ನು ಕೇಳು. ಇನ್ನೊಬ್ಬರಿಗೆ ಕೇಳಕ್ ಹೋಗಬೇಡ, ನಿನ್ನ ಅಕ್ಕಪಕ್ಕದವ್ರಿಗೆ ಕೇಳಕ್ ಹೋಗಬೇಡ, ನಿನಗೆ ನೀನೇ ಕೇಳಿಕೋ. ಏನಂತ? ಅನ್ನ ಉಣುವೊಂದು ಕೇಳ್. ಆ ತುತ್ತೇನು ನಿನ್ನ ಬಾಯಿಯೊಳಗೆ ಇಟ್ಟುಕೊಳ್ತಿದ್ದಲ್ಲ, ಆ ಕ್ಷಣಕ್ಕೆ ಕೇಳು. ಇದು ಸೃಷ್ಟಿಯಾಗಿರುವುದು, ಇದು ನನ್ನ ಕೈಗೆ ಬಂದಿರುವುದು ನನ್ನ ಬೆವರಿನ ಫಲವೋ ಅಥವಾ ಪೆರರ ಕಣ್ಣೀರು. ಅದು ನನ್ನ ಬೆವರಿನ ಫಲದಿಂದ ಬಂದಿತ್ತು ಅಂತಂದ್ರೆ ಅದೇ ಪ್ರಸಾದ. ಆದರೆ ಅದು ಇನ್ನೊಬ್ಬರ ಕಣ್ಣೀರಿನಿಂದ, ಇನ್ನೊಬ್ಬರಿಗೆ ಮೋಸ ಮಾಡಿ, ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ, ಇನ್ನೊಬ್ಬರಿಗೆ ತುಳಿದು, ಇನ್ನೊಬ್ಬರನ್ನ ಹಾಳು ಮಾಡಿ ನಾನೇನಾದ್ರೂ ಒಂದು ತುತ್ತನ್ನು ಸಂಪಾದನೆ ಮಾಡಿಕೊಂಡಿದ್ನಿ ಅಂತಂದ್ರೆ ಅದು ಸಾಮಾನ್ಯ ಅನ್ನ. ಸಾಮಾನ್ಯ ಅನ್ನ ಅದು ಪ್ರಸಾದ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವಾಗ ಪ್ರಸಾದ ಆಗ್ತದೆ ಅಂದ್ರೆ ಬೆವರಿನ ಫಲದಿಂದ. ನಿಜವಾಗಲೂ ನೀನು ದುಡಿದು ನೀನು ಸಂಪಾದನೆ ಮಾಡಿ ನಿನ್ನ ಬೆವರಲಿಂದ ನೀನು ಆ ಒಂದು ರೊಟ್ಟಿಯನ್ನು ಸಂಪಾದನೆ ಮಾಡಿದ್ದಿ ಅಂತಂದ್ರೆ ಅದು ಪ್ರಸಾದ. ಒಂದನೇದ್ದು. ಎರಡನೇದ್ದವರು ಅದೇ ಸಾಲಿನಲ್ಲಿ ಹೇಳ್ತಾರೆ. ಇನ್ನೊಂದು ಬಹಳ ಮಹತ್ವವಾದಂಥ ಸಾಲು. ಇಷ್ಟು ನೀ ದುಡಿದು ನಿನ್ನ ಬೆವರಲಿಂದನೇ ನೀನು ದುಡಿದು ನಿನ್ನಷ್ಟಕ್ಕೆ ನೀನು ತಿಂದು ಬಿಟ್ಟಿ ಅಂತಂದ್ರೆ ಅದು ಮತ್ತೆ ಅನ್ನನೇ. ಅದು ಯಾವಾಗ ಪ್ರಸಾದ ಆಗ್ತದ? ತಿನ್ನು ನೀನು ಜಗಕ್ಕೆ ತಿನ್ನಲಿತಿತ್ತ, ತಿನ್ನು ನೀನು ಜಗಕ್ಕೆ ತಿನ್ನಲಿನಿತಿತ್ತ. ಮನುಷ್ಯನೇ, ನಿನ್ನ ಕೈಯೊಳಗೊಂದು ರೊಟ್ಟಿ ಇತ್ತು ಅಂದ್ರೆ ಒಂದು ತುತ್ತು ಇನ್ನೊಬ್ಬರಿಗೆ ಕೊಟ್ಟು ನೀ ತಿನ್ನು, ಅದು ಪ್ರಸಾದ. ಇಲ್ಲದೆ ಹೋದ್ರೆ ಮಿಕ್ಕೂಟ ಜೀರ್ಣಿಸದ ಋಣ ಶೇಷ ಮಂಕುತಿಮ್ಮ.
ಮಿಕ್ಕೂಟ ಜೀರ್ಣಿಸದ ಋಣಶೇಷ. ಋಣ ಭಾರವಾಗಿ ನಮ್ಮ ಬೆನ್ನಿಗೆ ಬೀಳ್ತದದು, ಜನ್ಮ ಜನ್ಮಗಳಲ್ಲಿ ನಮ್ಮನ್ನು ಕಾಡ್ತದದು. ಹಾಗಾಗಿ ನಾವು ಗಮನಿಸಬೇಕು, ನಮ್ಮ ಅನ್ನ ಪ್ರಸಾದವಾಗಬೇಕಾಗಿತ್ತಂದ್ರೆ ನಮ್ಮ ಸ್ವಂತ ದುಡಿಮೆಯಿಂದಲೇ ಅದು ಬರಬೇಕು. ಅದು ಮತ್ತೂ ಪ್ರಸಾದವಾಗಿ ಉಳಿಬೇಕಾಗಿತ್ತು ಅಂತಂದ್ರೆ ಒಂದಿಷ್ಟು ಹಂಚಿಕೊಂಡು ತಿನ್ನಬೇಕು.